ಮಂಡ್ಯ ಮಸ್ಸೊಪ್ಪಿನ ಸಾರು, ಮೊಟ್ಟೆ ಉಪ್ಪಿನಕಾಯಿ, ಇದರ ಜೊತೆಗೆ ಮಂಡ್ಯ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು. ಬನ್ನಿ ಸರಿಯಾಗಿ ಬಾರಿಸೋಣ. ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮಂಡ್ಯ ಹುಡುಗಿ ಚಂಪಾ. ನಾನಿವತ್ತು ಮಂಡ್ಯ ಸ್ಟೈಲಲ್ಲಿ ಮೊಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ನಾನು ಒಂದು 5-6 ಸೊಪ್ಪು ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ದಂಟು, ಕೀರೆ ಸೊಪ್ಪು ಮತ್ತು ಹುಳಿ ಸೊಪ್ಪು ಅಂತ ಬರುತ್ತೆ. ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೆ ಈ ಥರ ಬರುತ್ತದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದು. ಮತ್ತು ಗೋಂಗೂರ ಸೊಪ್ಪು ಅಂತ ಬರುತ್ತೆ, ಈ ಆಂಧ್ರ ಸೈಡ್ ಯೂಸ್ ಮಾಡ್ತಾರೆ ಅದನ್ನು. ಮತ್ತು ಮೆಂತ್ಯ, ಪಾಲಕ್ಕು, ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪು ನೀವು ಎಷ್ಟು ಥರ ಆದರೂ ತೊಗೋಬೋದು. 3-4 ಥರ ಸೊಪ್ಪು ಹಾಕಿ ಕೂಡ ನೀವು ಮಸೊಪ್ಪು ಮಾಡ್ಬೋದು. 5-6 ಥರ ಸೊಪ್ಪು ಕೂಡ ಹಾಕಿ ಮಾಡ್ಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಅರಿಶಿನ ಪೌಡರ್ ಹಾಕ್ಕೊಂಡು ನೀಟಾಗಿ 2 ಸಲ ವಾಶ್ ಮಾಡಿ ಸೋಸೋಕ್ಕಿಡೋಣ. ನೋಡಿ, ಈ ಥರ ಸಾಲ್ಟು ಮತ್ತು ಅರಿಶಿನ ಹಾಕಿ ಒಂದು 10 ಮಿನಿಟ್ಸ್ ಬಿಡೋಣ. ಸೊ ಅವಾಗ ಸೊಪ್ಪಿನಲ್ಲಿರೋ ಕ್ರಿಮಿ ಕೀಟಗಳೆಲ್ಲ ಸಾಯ್ತವೆ. ಸೊ ನೆಕ್ಸ್ಟ್ ಆಮೇಲೆ ಒಂದು 2-3 ಸಲ ತೊಳೆದು ಸೋರಕ್ಕೆ ಹಾಕೋಣ. ನಾನೀಗ 2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪನ್ನ. ಇವಾಗ ನೀಟಾಗಿ ಸೊಪ್ಪನ್ನ ಸೋಸ್ಕೊತೀನಿ. ನಮ್ಮ ಕಡೆ ಇದನ್ನು ಸೊಪ್ಪು ತುಂಬೋದು ಅಂತಾರೆ. ಈ ಥರ ನೀಟಾಗಿ ಮತ್ತೊಂದು ಸಲ ತೊಳ್ಕೊಂಡು ಈ ಥರ ನೀರು ಸೋಸಬೇಕು. ನೀರು ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಸೊಪ್ಪು. ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿವಾಗ ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ಪು ಹೆಸ್ರುಬೇಳೆ, 2 ಸ್ಮಾಲ್ ಟೊಮ್ಯಾಟೊ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕರಿಮೆಣಸು, ಸ್ವಲ್ಪ ಅರಿಶಿನ, 2 ಸ್ಮಾಲ್ ಸೈಜ್ ಬೆಳ್ಳುಳ್ಳಿ ಮತ್ತು 4 ಚಿಲ್ಲಿ ತೊಗೊಂಡಿದ್ದೀನಿ. ಇಷ್ಟೂ ನೀಟಾಗಿ ತೊಳೆದು ಮತ್ತು ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ ಎಲ್ಲನೂ ಒಟ್ಟಿಗೆ ಹಾಕಿ ಸೊಪ್ಪು ತುಂಬಿ ಕೂಗಿಸ್ಕೊಳ್ಳೋದು ಒಂದು 3 ವಿಷಿಲ್. ಈಗ ಎಲ್ಲ ಥರ ಸೊಪ್ಪು ಪ್ಲಸ್ ಆ ಜೀರಿಗೆ, ಮೆಣಸು ಎಲ್ಲನೂ ಹಾಕ್ಕೊಂಡು ಬೇಳೆನೆಲ್ಲನೂ ಟೊಮ್ಯಾಟೊ ಎಲ್ಲ 3 ವಿಷಿಲ್ ಬರ್ಸ್ಕೊಳ್ಬೇಕು. ಸೊ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆಗೆ ಬೇಕಾಗಿರೋ ಸಾಮಗ್ರಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಮಾಲ್ ಸೈಜ್ ಟೊಮ್ಯಾಟೊ, ಆನಿಯನ್, ಬೆಳ್ಳುಳ್ಳಿ, ಚೂರು ಹುರ್ಗಡ್ಲೆ, 1 ಇಡೀ ಕಾಯಿ ಮತ್ತು ಬೇಳೆ ಸಾರು ಪೌಡರ್. ನೀವು ಸಾಂಬಾರು ಪೌಡರ್, ಬೇಳೆ ಸಾರು ಪೌಡರ್ ಯಾವುದು ಕೂಡ ಯೂಸ್ ಮಾಡ್ಬೋದು. ಬನ್ನಿ ಈಗ ನೀಟಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಯಾವಾಗಾದರೂ ಮಡಿಕೆನಲ್ಲಿ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೀವು ಮಾಡೋ ಸಾರಾಗಲಿ ಸಾಂಬಾರು ಎಲ್ಲ ಕೂಡ ಗಮ್ಮಂತ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ. ನಾನೀಗ ಮಸಿಯೋದಕ್ಕೆ ಮಜ್ಜಿಗೆ ಸಿಲ್ವರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಡಿ ಮಾರ್ಟಲ್ಲಿ ಇಲ್ಲ ಸ್ಟೀಲ್ ಶಾಪ್ಸಲ್ಲಿ ಎಲ್ಲಾದರೂ ಕೂಡ ಪಾತ್ರೆ ಶಾಪಲ್ಲಿ ನಿಮ್ಗೆ ಸಿಗುತ್ತೆ. ಇದೇನೆಂದರೆ ಈ ಥರ ಜಸ್ಟ್ ನೀವು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗೆ ಸೊಪ್ಪನ್ನೆಲ್ಲ ಮಸಿಬೋದು. ಈ ಥರ ನೋಡಿ, ಈ ಥರ ಮಸಿಬೋದು. ಎಷ್ಟು ಚೆನ್ನಾಗಿ ನೀಟಾಗೆ ಅದು ಹೊಂದ್ಕೊಳ್ಳುತ್ತೆ ಬೇಳೆ ಜೊತೆಗೆ, ಮತ್ತು ಸಾಂಬಾರು ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗೆ ಅದಕ್ಕೆ ಮಿಕ್ಸ್ ಮಾಡೋಣ. ಸೊಪ್ಪಿನ ಜೊತೆಗೆ ಮಸಾಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಒಂದು ಕುದಿ ಬರೋ ತನಕ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನೀಗ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ನಂತರ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ. ಅದನ್ನೇ ರೆಡಿ ಆಯಿತು. ಇವಾಗ ಬನ್ನಿ ಮಿಕ್ಸ್ ಮಾಡೋಣ. ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಮಾಡ್ಕೊಂಡಿರೋ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತೀನಿ. ಹೆಂಗಿದೆ ಸ್ಮೆಲ್ ಅಂದರೆ ಬ್ಯಾಟಿಂಗ್ ಈಗನೇ ಸ್ಟಾರ್ಟ್ ಮಾಡಬೇಕು.
ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಆಯಿತಾ. ಸ್ಟೇ ಟ್ಯೂನ್. ಬಾಯ್.